ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಿದ್ದಂಥ ಥೀಮ್ ಪಾರ್ಕ್ ಪರಶುರಾಮನ ಮೂರ್ತಿ ಇದೆಯಲ್ಲ, ಅದು ಅಸಲಿಯಲ್ಲ ನಕಲಿಯಾಗಿತ್ತು. ಕಂಚಿನ ಪ್ರತಿಮೆಯ ಬದಲಾಗಿ ನಕಲಿ ಪ್ರತಿಮೆಯನ್ನು ಅಲ್ಲಿ ಆರಂಭ ಮಾಡಿದ್ರು. ಅದೊಂದು ಬಹುದೊಡ್ಡ ಪ್ರಕರಣ ಆಚೆ ಬಂದಿತ್ತು. TV5 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಇದರ ಹಗರಣದ ಕುರಿತಂತೆ ಎಳೆಯಾಗಿ TV5 ಬಿಚ್ಚಿಟ್ಟಿತ್ತು. ಯೋಜನಾ ನಿರ್ದೇಶಕ ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಅಂತ ಹೇಳಿ ಯೋಜನಾ ನಿರ್ದೇಶಕ ಅಮಾನತಾಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ನಕಲಿ ಮೂರ್ತಿ ನಿರ್ಮಾಣದ ಕುರಿತಂತೆ ಪ್ರಮುಖ ಪಾತ್ರ ವಹಿಸಿರುವಂಥ ಆರೋಪ ಅವರ ಮೇಲಿದೆ. ಮುಂಗಡ ಹಣ ಪಾವತಿ ಮಾಡಿ ಬಳಿಕ ಟೆಂಡರ್ ರದ್ದು ಮಾಡಿದ್ರು ಈ ಅಧಿಕಾರಿ. ಒಂದೇ ತಿಂಗಳಲ್ಲಿ ಕಂಚಿನ ಮೂರ್ತಿಯನ್ನು ತಂದು ನಿಲ್ಲಿಸಲಾಯಿತು. ಸೊ ಇದು ಅಸಲಿಯಲ್ಲ ನಕಲಿ ಅನ್ನೋದು ಆ ಕ್ಷಣಕ್ಕೇನೆ ಅನುಮಾನವನ್ನು ಮೂಡಿಸಿತ್ತು. ಆರೋಪದ ಹಿನ್ನೆಲೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಅರುಣ್ ಕುಮಾರ್ ತಲೆದಂಡ ಆಗಿದೆ. ಅಮಾನತುಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಪರಶುರಾಮ್ ಥೀಮ್ ಪಾರ್ಕ್ ಅಕ್ರಮದ ಕುರಿತಂತೆ ಎಳೆಯಾಗಿ ನಾವು ಬಿಚ್ಚಿಟ್ಟಿದ್ವಿ, ಹೇಗೆಲ್ಲ ಅಕ್ರಮ ನಡೆದಿದೆ ಅನ್ನೋದನ್ನು. ಉಡುಪಿಯ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಇದ್ದಾರೆ, ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಇದ್ದಾರೆ. ಯಾರ ಕೈವಾಡ ಎಷ್ಟಿದೆ ಅನ್ನೋದು ಈಗ ಸದ್ಯಕ್ಕೆ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಇಲ್ಲಿ ಬಹುದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಈಗ ನಿರ್ಮಿತಿ ಕೇಂದ್ರದ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ಇನ್ನೂ ಕೂಡ ಅನೇಕರು ಯಾರೆಲ್ಲ ಭಾಗವಹಿಸಿದ್ದಾರೋ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗತ್ತೆ. ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು, ಇಂಥ ಅಕ್ರಮವನ್ನು ತಡೆಗಟ್ಟಬೇಕಾದ್ರೆ. ಸೊ ಇಲ್ಲಿ ಭಾಳ ದೊಡ್ಡ ಕೈಗಳೇ ಇಲ್ಲಿ ಕೆಲಸ ಮಾಡಿದ್ದೇವೆ ಅನ್ನೋದು ಕೂಡ ಅಲ್ಲಿನ ಜನ ಮಾತನಾಡ್ತಾ ಇದ್ದಾರೆ, ಅಲ್ಲಿನ ಅನೇಕ ಸಂಘಟನೆಗಳು ಮಾತನಾಡ್ತಾ ಇದ್ದಾರೆ. ಇದೀಗ ಒಬ್ಬ ಅಧಿಕಾರಿಯನ್ನು ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಕೇಸ್ ಮುಗಿಯೋದಿಲ್ಲ. ಬದಲಾಗಿ ಸಂಪೂರ್ಣ ತನಿಖೆ ಆದರೆ ಬಹಳ ದೊಡ್ಡ ಪಾತ್ರಧಾರಿಗಳು ಯಾರು, ರಾಜಕಾರಣಿಗಳು ಯಾರಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ. ಪರಶುರಾಮ ಥೀಮ್ ಪಾರ್ಕ್, ಪರಶುರಾಮನ ನಾಡು ಅಂತ ಕರೀತಾರೆ. ಪರಶುರಾಮ ಕೇವಲ ಒಂದು ಹೆಸರಲ್ಲ, ಅದೊಂದು ಅಸ್ಮಿತೆ ಉಡುಪಿ ಆ ಕಾರ್ಕಳ ಭಾಗಕ್ಕೆ. ಪರಶುರಾಮನ ಹೆಸರಿನಲ್ಲಿ ನಡೆದಿರುವಂಥ ಈ ಗೋಲ್ಮಾಲ್ ಇದೆಯಲ್ಲ, ನೋಡ್ತಾ ಇದ್ದೀರಿ, ಹೀಗಿತ್ತು ಪರಶುರಾಮನ ಥೀಮ್ ಪಾರ್ಕ್. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇದು ಕಂಚಿನ ಪ್ರತಿಮೆ ಅಂತ ಹೇಳಿ. ಕಂಚಿನ